ಎಲ್ಲರಿಗೂ ನಮಸ್ಕಾರ. ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ಸಿಂಪಲಾಗಿ ಬಾದಾಮ್ ಪೌಡ್ರಲ್ಲಿ ನಾನು ಶಾವಿಗೆ ಪಾಯಸ ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ನಾರ್ಮಲ್ ಶಾವಿಗೆ ಪಾಯಸಕ್ಕೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಅದು ಬಂದು ಬಾದಾಮ್ ಪೌಡ್ರ್ ಅಂತ ನಮ್ಮ ಪ್ಯಾಕೆಟ್ ಸಿಗುತ್ತೆ ಅಂಗಡಿಗಳಲ್ಲಿ. ಸೊ MTRದು ಯಾವ್ದು ಬೇಕಾದ್ರೂ ತೊಗೋಬೋದು ನೀವು. ಈಗ ನೋಡಿ, ನನ್ನ ಪಾತ್ರೆಯಲ್ಲಿ ನಿಮಗೆ ಎಷ್ಟು ಹಾಲು ಬೇಕು, ನಾನು ಅರ್ಧ ಲೀಟ್ರ್ ಹಾಲು ಅಷ್ಟು ತೊಗೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ತುಂಬ ಗಟ್ಟಿಯಾದರೂ ಟೇಸ್ಟಿಯಾಗಿರಲ್ಲ. ಹಾಲು ತುಂಬ ನೀರಾಗಿಬಿಟ್ರೆ ಟೇಸ್ಟಿಯಾಗಿರಲ್ಲ. ಸೊ ಹಾಗಾಗಿ ಒಂದು ಅರ್ಧ ಲೀಟ್ರ್ ಹಾಲಿಗೆ ನಾನು ಒಂದು ನೀರು ಕುಡಿಯಲು ಹೊಡೆದಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಒಂದು ಕುದಿ ಬರಬೇಕು. ನೋಡಿ, ಈ ರೀತಿಯಾಗಿ ಒಂದು ಕುದಿ ಬಂದ ನಂತರ ನಾವು ಹುರಿದಿರೋ ಶಾವಿಗೆ MTRದು ಆಲ್ರೆಡಿ ಹುರಿದಿರೋ ಶಾವಿಗೆನ ನಾನು ತೊಗೊಂಡಿದ್ದೀನಿ. ಸೊ ಹಾಗಾಗಿ ನಾನು ಶಾವಿಗೆನ ಹುರಿಯೋಕ್ಕೆ ಹೋಗ್ತಾಯಿಲ್ಲ. ನೀವು ಇನ್ ಕೇಸ್ ಮಾಮೂಲಿ ಶಾವಿಗೆ ತೊಗೊಂಡಿದ್ರೆ ಒಂದು ಸ್ವಲ್ಪ ಲೈಟ್ ಬ್ರೌನ್ ಆಗೋ ಥರ ಹುರ್ಕೊಂಡ್ರೆ ಸಾಕು. ನೋಡಿ, ಇವಾಗ ಒಂದು ಕುದಿ ಹಾಲು ಬರ್ತಾಯಿದೆ ಅನ್ನುವಾಗಲೇ ಶಾವಿಗೆ ಹಾಕಿ ಚೆನ್ನಾಗಿ ಕೈ ಆಡ್ಕೊಳ್ಳಿ. ಗಂಟೆಲ್ಲೂ ಆಗದೆ ಇರೋ ಥರ ನೀಟಾಗೆ ಕೈ ಆಡ್ಕೊಳ್ಳಿ. ಒಂದು ನಿಮಿಷ ಹಾಲಲ್ಲೇ ಸ್ವಲ್ಪ ಶಾವಿಗೆ ಸಿಮ್ಮಲ್ಲೇ ಬೇಯ್ತಾ ಇರಲಿ. ತುಂಬ ಹೈ ಫ್ಲೇಮ್ ಇಟ್ಟರೆ ಹಾಲು ಉಕ್ಕಿ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸಿಮ್ಮಲ್ಲೇ ಈ ರೀತಿ ಬೇಯಿಸ್ಕೊಳ್ಳಿ. ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಹಾಗೆಯೇ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರೆ ನನಗೆ ಇನ್ನೂ ವೀಡಿಯೋಸ್ಗಳನ್ನ ಮಾಡಿ ಹಾಕೋದಕ್ಕೆ ಖುಷಿ ಆಗುತ್ತೆ. ಸೊ ಹಾಗಾಗಿ ಇನ್ನೂ ಒಳ್ಳೊಳ್ಳೆ ರೆಸಿಪೀಸ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಈ ರೀತಿಯಾಗಿ ಒಂದು ಚೆನ್ನಾಗಿ ಬಂದ ಮೇಲೆ ಆನಂತರ ನಾವು ಬೇಕಾದ್ರೆ ಬಾದಾಮ್ ಪೌಡ್ರನ್ನ ಸೇರಿಸ್ಕೋಬೋದು. ಆಲ್ರೆಡಿ ಬಾದಾಮ್ ಪೌಡ್ರಲ್ಲಿ ಸಿಹಿ ಅನ್ನೋದು ಇರುತ್ತೆ, ಸ್ವೀಟ್ ಅಂಶ ಇರುತ್ತೆ. ಸೊ ನಿಮ್ಗೇನಾದ್ರು ಸಾಲಿಲ್ಲ ಅಂತಂದರೆ ಬೇಕಾದ್ರೆ ಎಕ್ಸ್ಟ್ರಾ ಸ್ವಲ್ಪ ಸಕ್ಕರೆ ನೀವು ಹಾಕೋಬೋದು. ನೋಡಿ, ಇವಾಗ ಕಲ್ಲರೇ ಚೇಂಜ್ ಆಗಿಬಿಡುತ್ತೆ ನಮಗೆ ಶಾವಿಗೆ ಪಾಯಸದು. ಸೊ ಇದರ ಬಾದಾಮ್ ಪೌಡ್ರು, ಬಾದಾಮಿ, ಏಲಕ್ಕಿ ಎಲ್ಲನೂ ಹಾಕಿರ್ತಾರೆ, ಸಕ್ಕರೆ ಪುಡಿನೂ ಕೂಡ ಹಾಕಿರ್ತಾರೆ. ಸೊ ಹಾಗಾಗಿ ನಾವು ಏಲಕ್ಕಿ ಪೌಡ್ರೆಲ್ಲ ಹಾಕೋ ಅವಶ್ಯಕತೆನೇ ಇರಲ್ಲ. ನೋಡಿ, ಈ ರೀತಿಯ ಕಲರ್ ನಿಮಗೆ ಚೇಂಜ್ ಆಗುತ್ತೆ. ಇವಾಗ ನೋಡಿ, ನಾನು 2 ಸ್ಪೂನ್ ಹಾಕಿದೆ. ಇನ್ನೊಂದು ಸ್ವಲ್ಪ ಬೇಕು ಅನ್ನಿಸ್ತಾ ಇದೆ. ಒಂದ್ಸಲ ರುಚಿ ನೋಡ್ಕೊಳ್ಳಿ ನೀವು. ಸಪ್ಪೆ ಅನಿಸಿದ್ರೆ ಎಕ್ಸ್ಟ್ರಾ ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡ್ಕೊಳ್ಳಿ. ನನಗೆ ಇಲ್ಲಿ ಪೌಡ್ರು ಇನ್ನೊಂದು ಸ್ವಲ್ಪ ಬೇಕಾಯಿತು. ಸೊ ಹಾಗಾಗಿ ಇನ್ನೂ 1 ಸ್ಪೂನಷ್ಟು ಹಾಕ್ಕೊಂಡು ನಾನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬಾ ಈಸಿಯಾಗಿ ಆಗೋವಂಥದ್ದು. ಇದಕ್ಕೆ ಬೇಕಾದ್ರೆ ನೀವು ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಹುರ್ಕೊಂಡು ಕೂಡ ಹಾಕೋಬಹುದು. ದೇವ್ರ ನೈವೇದ್ಯಕ್ಕೆ ನಮಗೆ ಪೂಜೆ ವಾರ ಮಾಡುವಾಗ ಟೈಮಾಗಿ ಹೋಗಿರುತ್ತೆ. ಸ್ವಲ್ಪ ಇನ್ಸ್ಟೆಂಟಾಗಿ ಬೇಗನೆ ಮಾಡ್ಕೋಬೇಕು ಅಂದರೆ ಈ ರೀತಿಯಾಗಿ ಶಾವಿಗೆ ಪಾಯಸನ ಮಾಡಿಬಿಡ್ಬೇಕಾದ್ರೆ ನೀವು ದೇವರಿಗೆ ನೈವೇದ್ಯಕ್ಕೆ ಇಡ್ಬೋದು. ನಾನು ಎಕ್ಸ್ಟ್ರಾ ಬಾದಾಮ್ ಪೌಡ್ರನ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಸಕ್ಕರೆ ನಾನೇನು ಸೇರಿಸಿಲ್ಲ, ಯಾಕಂದರೆ ನನಗೆ ಸ್ವೀಟ್ ಅದೇ ಸಾಕು ಅನ್ನಿಸ್ತು. ನಿಮ್ಗೆ ಸ್ವಲ್ಪ ಸಿಹಿ ಮುಂದೆ ಇರಬೇಕು, ಸ್ವಲ್ಪ ಜಾಸ್ತಿ ಇರಬೇಕು ಅನ್ನೋರು ಸಕ್ಕರೆ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಬೆಲ್ಲ ಕೂಡ ಬೇಕಾದ್ರೆ ನೀವು ಆ್ಯಡ್ ಮಾಡ್ಕೋಬಹುದು. ಬೆಲ್ಲನ ಚೆನ್ನಾಗಿ ಜಜ್ಜಿ ಪೌಡ್ರ್ ಮಾಡಿಕೊಂಡು ಆನಂತರ ಹಾಕ್ಬೋದು. ನೋಡಿ, ಇವಾಗ ಶಾವಿಗೆ ನಮಗೆ ಗೊತ್ತಾಗುತ್ತೆ ಬೆಂದಿದೆಯೋ ಇಲ್ವೋ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನೀಟಾಗಿ ಕೈ ಆಡ್ಕೊಳ್ಳಿ. ಯಾಕೆಂದರೆ ನಾವು ಹೈ ಫ್ಲೇಮ್ ಇಟ್ಟಾಗ ಗಂಟು ಆಗಿಬಿಡೋದು ಅಥವಾ ತಳ ಹಿಡಿಯೋ ಥರ ಆಗಿಬಿಡುತ್ತೆ. ಇಲ್ಲಾಂದರೆ ಹಾಲು ಉಕ್ಕಿ ಬರೋ ಚಾನ್ಸಸ್ ಕೂಡ ಇರುತ್ತೆ. ನೋಡಿ, ಇವಾಗ ನೀಟಾಗಿ ಮಳ್ತಾ ಇದೆ. ನೀವು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಕೈಯಲ್ಲಿ ಮುಟ್ಟು ನೋಡ್ಕೊಳ್ಳಿ. ಅವಾಗ ನಿಮ್ಗೆ ಶಾವಿಗೆ ಬೆಂದಿದೆ ಅಂತ ಅನಿಸಿದ್ರೆ ನೀವು ಆಫ್ ಮಾಡ್ಕೋಬೋದು. 10 ನಿಮಿಷದಲ್ಲೆಲ್ಲ ನಿಮಗೆ ಶಾವಿಗೆ ಪಾಯಸ ಅನ್ನೋದು ರೆಡಿ ಆಗಿಬಿಡುತ್ತೆ. ನಾನಿವಾಗ ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಬಿಸಿಯಾಗಿರೋ ಶಾವಿಗೆ ಪಾಯಸ ತುಂಬ ಬೇಗನೆ ಕ್ವಿಕ್ಕಾಗಿ ರೆಡಿ ಆಗುತ್ತೆ. ನೀವು ಇದಕ್ಕೆ ಬೇಕಾದ್ರೆ ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಹುರಿದು ಹಾಕೋಬಹುದು. ನಾನು ದೇವ್ರ ನೈವೇದ್ಯಕ್ಕೆ ಬೇಗನೆ ಬೇಕು ಅಂತಂದ್ಬಿಟ್ಟು ಸೊ ಈ ರೀತಿಯಾಗಿ ಮಾಡಿಕೊಂಡೆ. ಸೊ ಯಾರಿಗೆಲ್ಲ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.